ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಕುತೂಹಲಕಾರಿ ವಿಷಯದ ಬಗ್ಗೆ ಮಾತಾಡೋಣ. ಇಲ್ಲಿ ಮಾತಾ ಎನ್ನುವ ಪದದ ನಿಜವಾದ ಅರ್ಥ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಹಾಗೆ ಲೋಕ ತ್ರಿಪುರ ಸುಂದರಿ ಯಾರು, ಇವರಿಗೆ ಸುಂದರಿ ಅಲಂಕಾರ ಪಟ್ಟ ಹೇಗೆ ಲಭಿಸ್ತು ಅನ್ನೋದರ ಬಗ್ಗೆ ಮಾತಾಡೋಣ. ಹಾಗೆ ಈ ದಿನದ ವಿಶೇಷತೆ ಮತ್ತು ರಾಶಿ ಫಲಗಳ ಬಗ್ಗೆ ತಿಳಿತಾ ಹೋಗೋಣ. ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ಕಾರಪ್ಪ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯ ರೂಪಿಣಿ ಶಿವೆ. ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಈ ದಿನದ ವಿಶೇಷತೆ ತಿಳಿಸ್ಕೊಡ್ಬಹುದಾ? ಖಂಡಿತ. ಓಂ ಅಘೋರೇಭ್ಯೋ ತಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಶರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ. ದದಿಶಂಕತುಷಾರಾಭಂ ಕ್ಷೀರೋಧಾರ್ಣವಸಂಭವಂ ನಮಾಮಿ ಶಶನಂ ಸೋಮಂ ಶಂಭೋರ್ಮುಕುಟಭೂಷಣಂ. ಓಂ ಅಸ್ಮದ್ಗುರುಭ್ಯೋ ನಮಃ, ಗುಂ ಗುರುಭ್ಯೋ ನಮಃ, ಗಂ ಗಣಪತಯೇ ನಮಃ, ದುಂ ದುರ್ಗಾಯೇ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯುವಂತಹ ಎಲ್ಲ ಸೇವಾನಿರತರಾದಂತಹ ಸೈನಿಕರಿಗೂ, ವಿಶೇಷವಾಗಿ ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಎಲ್ಲ ಚಾಲಕ ಸನ್ಮಿತ್ರರಿಗೂ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ ನಿಮ್ಮೆಲ್ಲರ ಬದುಕಲ್ಲೂ ಕೂಡ ಮಂಗಳಕರವಾಗಿರ್ತಕ್ಕಂಥ ಫಲಗಳು ಸಿಗುವ ಹಾಗೆ ಜಗದಂಬೆಯಲ್ಲಿ ಅನನ್ಯವಾಗಿ ಪ್ರಾರ್ಥಿಸಿ ಅವಳ ಅಡಿದಾವರಗಳಿಗೆ ವಂದಿಸಿ ಇವತ್ತಿನ ದಿನವನ್ನು ನೋಡಿದಾಗ ಬಹಳ ಮುಖ್ಯವಾಗಿ ಪರಾಭವನಾಮ ಸಂವತ್ಸರದ ಉತ್ತರಾಯಣಿ ಗ್ರೀಷ್ಮ ಋತುವಿನ ನಿಜಜ್ಯೇಷ್ಠ ಮಾಸದ ವಿಶೇಷವಾಗಿರ್ತಕ್ಕಂಥ ಹುಣ್ಣಿಮೆ ಸೋಮವಾರ ಬಂದಿರತಕ್ಕಂಥದ್ದು. ವಿಶೇಷವಾಗಿ ಸೋಮವಾರ, ಯಾಕೆಂದರೆ ನಾವು ಸೋಮವಾರಕ್ಕೆ ಅಧಿಕಾರಕನಾಗಿರ್ತಕ್ಕಂಥವನ್ನೇ ಚಂದ್ರನಾಗಿರೋದ್ರಿಂದ ಇವತ್ತು ಮೂಲ ನಕ್ಷತ್ರಯುಕ್ತವಾಗಿ ಬಂದಿರತಕ್ಕಂಥ ಹುಣ್ಣಿಮೆ, ವಿಶೇಷವಾಗಿ ಕಾರ ಹುಣ್ಣಿಮೆ, ಭೂಮಿ ಹುಣ್ಣಿಮೆ ಅಂತಕ್ಕಂಥ ನಮ್ಮ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪದ್ಧತಿ ಆಚರಣೆ ಇರತಕ್ಕಂಥದ್ದು ನಮ್ಮ ಧರ್ಮದಲ್ಲಿ. ಇವತ್ತಿನ ಭೂತಾಯಿಯನ್ನು ಎಲ್ಲ ನಮ್ಮ ಒಂದು ವಿಶೇಷವಾಗಿರ್ತಕ್ಕಂಥ ಕೃಷಿಕರಿಗೂ, ವಿಶೇಷವಾಗಿ ನಮ್ಮ ದೇಶದ ಬೆನ್ನೆಲುಬಾದ ಎಲ್ಲ ರೈತರು ಕೂಡ ವಿಶೇಷವಾಗಿ ಬೆಳೆಗಳನ್ನು ಬಿತ್ತುವಂಥ ಒಂದು ಸುಯೋಗದ ಸುಪರ್ವ ಕಾಲ. ವಿಶೇಷವಾಗಿ ಮಳೆ ಬೆಳೆಗಳು ಸುಭಿಕ್ಷಿತವಾಗಿ ಆಗಲಿ ಅಂತೇಳಿ ಅಮ್ಮನವರಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡುತ್ತಾ ಎಲ್ಲ ರೈತರಿಗೂ ಸನ್ಮಂಗಳದಾಯಕವಾಗಿರಲಿ. ವಿಶೇಷವಾಗಿ ರೈತರ ಪರವಾಗಿ ನಾವೆಲ್ಲರೂ ಕೂಡ ಮೊದಲು ಊಟ ಮಾಡುವ ಮುನ್ನ ರೈತರನ್ನು ಸ್ಮರಣೆ ಮಾಡ್ತಕ್ಕಂಥದ್ದು, ಪ್ರಾತಸ್ಮರಣೀಯರಾಗಿರ್ತಕ್ಕಂಥದ್ದು ರೈತರು. ಯಾಕೆಂದರೆ ಅವರು ಕೊಟ್ಟಂಥ ಭಿಕ್ಷೆಯಲ್ಲಿ ನಾವು ಬದುಕ್ತಾ ಇರತಕ್ಕಂಥವರಾಗಿದ್ದೇವೆ. ಹಾಗಾಗಿ ರೈತರೆಲ್ಲರಿಗೂ ಕೂಡ ಸನ್ಮಂಗಳವಾಗಲಿ, ಈ ವರ್ಷ ಮಳೆ ಬೆಳೆಗಳು ಚೆನ್ನಾಗಾಗಲಿ ಅಂತಕ್ಕಂಥ ಒಂದು ಸದುದ್ದೇಶ ಮತ್ತು ಅಮ್ಮನವರಲ್ಲಿ ಅನನ್ಯವಾಗಿ ಪ್ರಾರ್ಥಿಸುತ್ತಾ ಕಾರ ಹುಣ್ಣಿಮೆ ವಿಶೇಷವಾಗಿ ಇವತ್ತಿನ ದಿವಸ ಸಾಧ್ಯವಾದಷ್ಟು ನೀವು ಯಾವುದಾದ್ರೂ ಶಿವನ ಸನ್ನಿಧಾನದಲ್ಲಿ ವಿಶೇಷವಾಗಿ ಭೂಮಿ ಪೂಜೆ ಮಾಡ್ತಾ ಇರತಕ್ಕಂಥ ಪದ್ಧತಿ ಇದೆ. ಹಾಗಾಗಿ ನಾವು ಮಾಡಲಿಕ್ಕೆ ಸಿಟಿಯಲ್ಲಿ ಪಟ್ಟಣಗಳಲ್ಲಿ ಸಾಧ್ಯವಾಗದೇ ಇರೋದರಿಂದ ಅವಲಕ್ಕಿಯನ್ನು ಶಿವನ ಸನ್ನಿಧಾನದಲ್ಲಿ ಅರ್ಪಣೆ ಮಾಡ್ತಕ್ಕಂಥದ್ದು, ಅರ್ಶಿನ ಕುಂಕುಮ, ಹಾಲು, ಪಂಚಾಮೃತ ಅಭಿಷೇಕ, ಈ ರೀತಿಯಾಗಿ ಶಿವನ ಸನ್ನಿಧಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಮಾಡ್ತಕ್ಕಂಥದ್ದು, ಗೋಮಾತೆಗೆ ಪೂಜೆ ಮಾಡ್ತಕ್ಕಂಥದ್ದು, ಗೋಮಾತೆಯ ಆಶ್ರಮ ಅಂದರೆ ಗೋಶಾಲೆಗಳಲ್ಲಿ ಹೋಗಿ ಇವತ್ತಿನ ದಿವಸ ಬೆಲ್ಲ ಮತ್ತು ಅಕ್ಕಿಯನ್ನು ನೆನೆಸಿ ಅನನ್ಯವಾಗಿ ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡಿ ಗೋಮಾತೆಗೆ, ಯಾಕೆಂದರೆ 33 ಕೋಟಿ ದೇವತೆಗಳು ಗೋಮಾತೆಯಲ್ಲಿ ಆಸೀನರಾಗಿದ್ದಾರೆ. ಗೋಮಾತೆಯ ಸೇವೆಯನ್ನು ಮಾಡೋದರಿಂದ ಎಲ್ಲ ಸಂಚಿತ ಕರ್ಮಾದಿಗಳು ಕೂಡ ನಿವೃತ್ತಿ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ವಿಶೇಷವಾಗಿ ಗೋಮಾತೆಗೆ ಕನಿಷ್ಠ ಒಂದು ಬಾಳೆಹಣ್ಣು ಆದರೂ ಇವತ್ತಿನ ದಿವಸ ನಿಮ್ಮ ಶಕ್ತಿಯಾನುಸಾರದಲ್ಲಿ ಹಸಿರು ಹುಲ್ಲು ಕೊಡ್ತಕ್ಕಂಥ ಪದ್ಧತಿ ಆದರೂ ಬಾಳೆಹಣ್ಣು ಆದರೂ ಕೊಟ್ಟು ಎಲ್ಲಾದರೂ, ಯಾಕೆಂದರೆ ನಮ್ಮ ಪಟ್ಟಣಗಳಲ್ಲಿ ಹಸುಗಳು ಓಡಾಡ್ತಾ ಇರತಕ್ಕಂಥದ್ದು ಸರ್ವೇ ಸಾಮಾನ್ಯ. ಹಾಗಾಗಿ ಗೋಮಾತೆಯನ್ನು ಇವತ್ತಿನ ದಿವಸ ಸತ್ಕರಿಸಿ ನಿಮ್ಮ ಕುಲ ಅಭಿವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಕುಲದಲ್ಲಿ ನಮ್ಮ ಪೂರ್ವಜರು ಮಾಡಿರ್ತಕ್ಕಂಥ ಏನಾದರೂ ಅಪಚಾರಾದಿಗಳಿದ್ದರೂ ಕೂಡ ಪರಿಹಾರ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಕುಲದ ಅಭಿವೃದ್ಧಿ, ವಿಶೇಷವಾಗಿ ಇವತ್ತಿನ ಈ ಒಂದು ಕಾರ ಹುಣ್ಣಿಮೆ, ಒಂದು ಭೂಮಿ ಹುಣ್ಣಿಮೆ ದಿವಸ ಭೂತಾಯಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ. ನಮ್ಮ ಎಲ್ಲ ಅಪರಾಧಾದಿಗಳನ್ನು ಕೂಡ ಕ್ಷಮಿಸಿ ಮನ್ನಿಸಿ ರಕ್ಷಿಸು, ನಮ್ಮನ್ನು ಅನವರತವಾಗಿ ನಮ್ಮನ್ನು ಪ್ರಾರ್ಥನೆ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಮ್ಮ ಅಂತೇಳಿ ಭೂತಾಯಿಯನ್ನು, ಪ್ರಕೃತಿ ಮಾತೆಯನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥ ಒಂದು ಸುಪರ್ವಕಾಲ. ಎಲ್ಲರೂ ಕೂಡ ರೈತರ ಪರವಾಗಿ ಪ್ರಾರ್ಥಿಸಿ ಲೋಕಕ್ಕೆಲ್ಲವೂ ಕೂಡ ಮಂಗಳವಾಗಲಿ.
ಗುರುಗಳೇ, ಹಾಗೆ ಈ ದಿನದ ರಾಶಿ ಫಲಗಳ ಬಗ್ಗೆ ತಿಳಿಸ್ಕೊಡಬಹುದಾ? ಖಂಡಿತಪ್ಪ. ವಿಶೇಷವಾಗಿ ಗ್ರಹಗಳ ಪ್ರಾರ್ಥನೆ ಎಲ್ಲರ ಬದುಕಿನಲ್ಲೂ ಕೂಡ ಸನ್ಮಂಗಳದಾಯಕವಾಗಿರ್ತಕ್ಕಂಥ ಫಲಗಳು ಸಿಗುವಂತಾಗಲಿ, ಎಲ್ಲ ಆಪದಾದಿಗಳು ಕೂಡ ನಿವೃತ್ತಿ ಆಗಲಿ ಅಂತೇಳಿ ಪ್ರಾರ್ಥಿಸುತ್ತಾ, ಗುರುಗಳ ಪ್ರಾರ್ಥನೆ ವಿಶೇಷವಾಗಿ ಇವತ್ತಿನ ದಿವಸ ಸಾಂಬಶಿವನ ಪ್ರಾರ್ಥನೆ ಎಲ್ಲರ ಬದುಕಿನಲ್ಲೂ ಕೂಡ ಮಂಗಳಮಯವಾಗಲಿ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಓಂ ಪ್ರಣಮ್ಯ ಶಿರಸಾ ದೇವಂ ಸ್ವಯಂಭೋ ಪರಮೇಶ್ವರಂ ಏಕಂ ಸರ್ವಗತಂ ದೇವಂ ಸರ್ವದೇವಮಯಂ ವಿಭಂ ರುದ್ರವರ್ಮ ಪ್ರವಕ್ಷಾಮಿ ಹಂಗಪ್ರಾಣಸ್ಯ ರಕ್ಷಯೇ ಅಹೋರಾತ್ರಮಿದಂ ದೇವಂ ರಕ್ಷಾರ್ಥಂ ತ್ರಾಹಿಮಾಂ ಪುರ. ಈ ಎಲ್ಲ 3 ಲೋಕಗಳಲ್ಲೂ ಕೂಡ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿರ್ತಕ್ಕಂಥ ಎಲ್ಲ ವಿಧವಾದ ಪಾಪಾದಿಗಳು ಕೂಡ ಕ್ಷಯವಾಗುವಂಥದ್ದು, ಪರಮೇಶ್ವರನ ಅನುಗ್ರಹದಿಂದ ಸಿದ್ಧಿಯಾಗಲಿ ಅಂತಕ್ಕಂಥ ಒಂದು ಸದ್ಭಾವನೆಯಿಂದ ಮೇಷರಾಶಿಯ ಫಲವನ್ನು ನೋಡಿದಾಗ ಇವತ್ತಿನ ದಿವಸ ವಿಶೇಷವಾಗಿ ಭಾಗ್ಯದಲ್ಲಿ ಚಂದ್ರನಿರ್ತಕ್ಕಂಥವನಾಗಿದ್ದಾನೆ. ಮೇಷರಾಶಿಯವರಿಗೆ ಭಾಗ್ಯಾಭ್ಯುದಯ ಆಗ್ತಕ್ಕಂಥದ್ದು, ಹೊಸದಾಗಿರ್ತಕ್ಕಂಥ ತಾಯಿಯ ಸಹಕಾರ ಸಿಗ್ತಕ್ಕಂಥದ್ದು, ವೃತ್ತಿರಂಗದಲ್ಲೂ ಕೂಡ ನಿಮಗೆ ಅನುಕೂಲಪ್ರದವಾಗತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ಸರ್ಕಾರಕ್ಕೆ ಸಂಬಂಧಪಟ್ಟ ವಿಚಾರಾದಿಗಳಲ್ಲಿ ಸ್ವಲ್ಪ ವಿಳಂಬ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಏಕಪಕ್ಷೀಯವಾಗಿರ್ತಕ್ಕಂಥ ನಿರ್ಧಾರಾದಿಗಳಿಂದ ಏನಾದರೂ ಮಾನಸಿಕ ಒತ್ತಡಗಳಾಗ್ತಕ್ಕಂಥದ್ದಾಗಿರುತ್ತೆ. ಪಾಲುದಾರಿಕೆ ವ್ಯವಹಾರಾದಿಗಳಲ್ಲೂ ಕೂಡ ಇವತ್ತಿನ ದಿವಸ ಲಾಭ ಆಗ್ತಕ್ಕಂಥದ್ದು. ತಾಯಿಯ ಅನುಗ್ರಹ, ಚಾಮುಂಡೇಶ್ವರಿಯ ಪ್ರಾರ್ಥನೆ, ಸಾಂಬಶಿವನ ದರ್ಶನ ಮೇಷರಾಶಿಯವರಿಗೆ ಮಂಗಳಮಯವಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ಸಂಪಾದನೆಯಲ್ಲಿ ಇವತ್ತಿನ ದಿವಸ ಕ್ಷಯವಾಗ್ತಕ್ಕಂಥದ್ದಾಗಿರುತ್ತೆ, ಹಣವನ್ನು ಕಳ್ಕೊಳ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಹಿಸಿ. ವಿಶೇಷವಾಗಿ ವೃಷಭ ರಾಶಿಯವರಿಗೆ 2ನೇ ಭಾವದಲ್ಲಿ ರವಿ ಸ್ಥಿತಿನಿರೋದ್ರಿಂದ ಸರ್ಕಾರಕ್ಕೆ ಸಂಬಂಧಪಟ್ಟ ವಿಚಾರಾದಿಗಳಲ್ಲೂ ಕೂಡ ಅನುಕೂಲಕರವಾಗ್ತಕ್ಕಂಥದ್ದು, ಕುಟುಂಬದಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದಾಗಿರುತ್ತೆ. ವೃತ್ತಿಯಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು. ಇವತ್ತಿನ ದಿವಸ ಸ್ವಲ್ಪ ಮಾಂದಿಯ ಪ್ರಭಾವ ಇರೋದರಿಂದ ಆರೋಗ್ಯದ ಸಮಸ್ಯೆ, ಸುಸ್ತು ನಿಮ್ಮನ್ನು ಬಾಧಿಸಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಗಮನವಹಿಸಿ. ವೃಷಭ ರಾಶಿಯವರು ಇನ್ನಷ್ಟು ಶುಭಪ್ರದವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಇವತ್ತಿನ ದಿವಸ ಸಾಂಬಶಿವನ ದರ್ಶನ, ಓಂ ನಮಃ ಶಿವಾಯ ಅಂತಕ್ಕಂಥ ಪಂಚಾಕ್ಷರ ಮಂತ್ರ ಜಪ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ರಾಶಿಯಲ್ಲೇ ರವಿ ಸ್ಥಿತನಿರ್ತಕ್ಕಂಥದ್ದು. ಕಣ್ಣಿನ ಸಮಸ್ಯೆ ನಿಮ್ಮನ್ನು ಬಾಧಿಸಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಮಕ್ಕಳ ವಿಚಾರದಲ್ಲಿ ಏನಾದರೂ ಕೂಡ ಸಣ್ಣ ಪುಟ್ಟದಾದ ಮನಸ್ತಾಪಗಳು ಬರ್ತಕ್ಕಂಥದ್ದು. ವಿಶೇಷವಾಗಿ ಸ್ನೇಹಿತರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ವೃತ್ತಿಯಲ್ಲೂ ಕೂಡ ಸನ್ಮಂಗಳವಾಗ್ತಕ್ಕಂಥದ್ದು. ದ್ವಿತೀಯದಲ್ಲಿ ಗುರು ಇರ್ತಕ್ಕಂಥದ್ದಾಗಿದೆ. ವಿಶೇಷವಾಗಿ ಧನಕ್ಕೆ ಸಂಬಂಧಪಟ್ಟ ವಿಚಾರಾದಿಗಳಲ್ಲಿ ಏನಾದರೂ ಕೆಲಸ ಕಾರ್ಯಾದಿಗಳಲ್ಲಿ ನಿಮಗೆ ಸತ್ಫಲವನ್ನು ಕಾಣ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಮಿಥುನ ರಾಶಿಯವರು ಇವತ್ತಿನ ದಿವಸ ಗುರುಗಳ ಪ್ರಾರ್ಥನೆ ಮಾಡಿಕೊಳ್ಳಿ. ಸಾಂಬಶಿವನ ದರ್ಶನ, ಮೇಧಾ ದಕ್ಷಿಣಾಮೂರ್ತಿಯ ಪ್ರಾರ್ಥನೆ ಮಂಗಳಮಯವಾಗುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಹಣಕಾಸಿನ ವಿಚಾರದಲ್ಲಿ ಎಚ್ಚರವಹಿಸಿ. ವೃತ್ತಿಯಲ್ಲಿ ಸ್ವಲ್ಪ ವಿಳಂಬ ಆಗ್ತಕ್ಕಂಥದ್ದು. ಮೇಲಧಿಕಾರಿಗಳಿಂದ ಇವತ್ತಿನ ದಿವಸ ಸಹಕಾರ ಕಡಿಮೆ ಸಿಗ್ತಕ್ಕಂಥದ್ದಾಗಿರುತ್ತೆ. ವಿವಾಹ ಅಪೇಕ್ಷಿತರಿಗೆ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ನಿರ್ಧಾರಗಳ ಮೇಲೆ ನಿಮ್ಮ ಗಮನವಹಿಸಿ ನಿಮ್ಮ ಕೆಲಸ ಕಾರ್ಯಾದಿಗಳನ್ನು ನೀವು ಪ್ರಾರಂಭಿಸುವ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಾಗ ಕಟಕ ರಾಶಿಯವರಿಗೆ ಖಂಡಿತ ಸನ್ಮಂಗಳವಾಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ದ್ವಿತೀಯ ಭಾವದಲ್ಲಿ ಕೇತು ಇರತಕ್ಕಂಥದ್ದು. ಹಾಗಾಗಿ ನಿಮ್ಮ ಎಲ್ಲ ಮನೋಕಾಮನೆಗಳು ಕೂಡ ಸಿದ್ಧಿಸುವ ಹಾಗೆ ಪ್ರೇರೇಪಣೆ ಸಿಗ್ತಕ್ಕಂಥದ್ದು. ಗಣಪತಿಯ ಪ್ರಾರ್ಥನೆ, ಸಾಂಬಶಿವನ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಮಂಗಳ ಅಂತ ಹೇಳಿ ಒಬ್ರು ಕಾಲರ್ ಇದ್ದಾರೆ. ಮಂಗಳ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ತಮ್ಮ ನಕ್ಷತ್ರವನ್ನು ತಿಳಿಸಿ. ಮಕ ನಕ್ಷತ್ರ, ಸಿಂಹರಾಶಿ. 1ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 28. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೇನೆ ಗುರುಗಳೇ, ನೀವು ಚೆನ್ನಾಗಿದ್ದೀರಾ ಗುರುಗಳೇ? ನಾ ಚೆನ್ನಾಗಿದ್ದೀನಿ ತಾಯಿ, ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ? ಗುರುಗಳೇ, ನಾವು ಸಾಲ ಮಾಡ್ಬಿಟ್ಟು ಗಾಡಿಗೆ ಲೋನ್ ಮೇಲೆ ಗಾಡಿಗಳು ತಗೊಂಡು, ಲಾರಿಗಳು ಗುರುಗಳೇ 2. ಅದಾದ್ಮೇಲೆ ಏನು ಇಂಪ್ರೂವ್ಮೆಂಟ್ ಆಯ್ತಿಲ್ಲ, ಬರೀ ಸಾಲನೇ ಆಯ್ತಾ ಅದೇ ಹೊರತು ಏನಾಯ್ತಿಲ್ಲ ಗುರುಗಳೇ. ಆಮೇಲೆ ಜೊತೆಗೆ ನನಗೆ ಒಂದು 2-3 ಲಕ್ಷ ಸಾಲ ಬರಬೇಕು ಗುರುಗಳೇ, ಅವರು 1 ರೂಪಾಯಿ ಕೈ ಕೊಡ್ತಾ ಇಲ್ಲ ಗುರುಗಳೇ. ನೀವೊಂದು ಕೆಲಸ ಮಾಡಿ, ಸಾಲ ನಿಮಗೆ ಕೊಟ್ಟಿರುವಂಥ ಸಾಲ ಹಿಂತಿರುಗಬೇಕಾದ್ರೆ ಶನಿವಾರ ಆಂಜನೇಯನ ಸನ್ನಿಧಾನದಲ್ಲಿ ಸಿಂಧೂರವನ್ನು ಕೊಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ಯಾಕೆಂದರೆ ಒಂದು ಸಿಂಧೂರ ತೆಗೆದು ಹೇಗೆ ಹಣೆಗಿಟ್ಕೊಂಡಾಗ ಹಣೆಯೆಲ್ಲವೂ ಕೂಡ ಹೇಗೆ ಶೋಭಿತವಾಗ್ತಕ್ಕಂಥದ್ದಾಗುತ್ತೋ, ಹಾಗಾಗಿ ಆ ಒಂದು ಭಗವತ್ ಪ್ರೇರಣೆಯಿಂದ ಖಂಡಿತ ಆಂಜನೇಯನ ಅನುಗ್ರಹದಿಂದ ನಮಗೆ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಸಿಂಹರಾಶಿಯರಿಗೆ ಈಗ ಒಂದು ಅಷ್ಟೊಂದು ಸಮಯ ಸಮಂಜಸ ಅಲ್ಲ, ಅಂದರೆ ಉತ್ತಮದಾಯಕವಾಗಿಲ್ಲ. ಹಾಗಾಗಿ ಪ್ರಯತ್ನಕಾರಿಯಾದಗಳಲ್ಲಿ ಸಫಲತೆಯನ್ನು ಕಾಣಬೇಕಾದ್ರೆ ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ ಮಾಡಿಕೊಳ್ಳಿ, ಆಂಜನೇಯನ ದರ್ಶನ ಮಾಡಿ. ಇನ್ನು ವಾಹನಕ್ಕೆ ಸಂಬಂಧಪಟ್ಟ ವಿಚಾರವನ್ನು ಕೇಳ್ತಾ ಇದ್ದೀರಾ. ಏನಪ್ಪ ಅಂದರೆ ಪ್ರತಿ ಗುರುವಾರದ ದಿವಸ ಎಲ್ಲಾದರೂ ಕೂಡ ಗುರುಗಳ ಸನ್ನಿಧಾನದಲ್ಲಿ 21 ಗುರುವಾರಗಳ ಕಾಲ
ನಿಂಬೆಹಣ್ಣನ್ನು ಇಟ್ಟು ಆ ವಾಹನವನ್ನು ಚಾಲನೆ ಮಾಡ್ತಕ್ಕಂಥದ್ದು ಎಲ್ಲಾದರೂ ರಾಘವೇಂದ್ರ ಸ್ವಾಮಿ ಅಥವಾ ಯಾವುದಾದ್ರೂ ಸಾಯಿಬಾಬಾ ಎಲ್ಲಾದರೂ ಆಗಿರ್ಬೋದು, ಚಾಲನೆ ಮಾಡ್ತಕ್ಕಂಥದ್ದು ವ್ಯಾಪಾರವನ್ನು ಮಾಡ್ತಾ ಇರ್ತಕ್ಕಂಥವ್ರು ಗುರುವಾರದ ದಿವಸ ವಿಶೇಷವಾಗಿ ರಾಯರ ಸನ್ನಿಧಾನದಲ್ಲಿ, ಗುರುಗಳ ಸನ್ನಿಧಾನದಲ್ಲಿ ನಿಂಬೆಹಣ್ಣನ್ನು ಇಟ್ಟು ಮಂತ್ರಿಸಿಟ್ಟು ಪ್ರಾರ್ಥನೆ ಮಾಡಿಕೊಂಡು ಪ್ರಾರಂಭ ಮಾಡಿ ಖಂಡಿತ ಒಳ್ಳೆಯದಾಗ್ತಕ್ಕಂಥದ್ದಾಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹಾಗೆ ಹೊನ್ನಪ್ಪ ಅಂತ ಹೇಳಿ ಒಬ್ರು ಕಾಲರ್ ಇದ್ದಾರೆ. ಹೊನ್ನಪ್ಪ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹಲೋ ಹಲೋ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಮೇಡಮ್. ಸರಿ, 1ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 9. 9. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಹಲೋ, ಹೇಳಿ, ನಿಮ್ಮ ಪ್ರಶ್ನೆ ಏನು? 9. ರಾಯರೇ, ನಿಮ್ಮ ಪ್ರಶ್ನೆ ಏನಿದೆ? ಗುರುಗಳಿಗೆ ನಮಸ್ಕಾರ. ನಮಸ್ಕಾರ ಗುರುಗಳಿಗೆ. ದಯವಿಟ್ಟು ಟಿವಿಯಿಂದ ದೂರ ಬಂದು ಮಾತನಾಡಿ. ನನ್ನ ಪ್ರಶ್ನೆ, ನನಗೆ ಸಮಸ್ಯೆ ಆಗಿದೆ ನನ್ನ ಮಗನಿಂದ. ಧ್ವನಿ ಕೇಳಿಸ್ತಾ ಇಲ್ಲ. ಹಲೋ 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 ಕೇಳಿಸ್ತಿದೆಯಾ? ನಿಮ್ಮ ಧ್ವನಿ ಸ್ವಲ್ಪ ಏರ ಧ್ವನಿಯಲ್ಲಿ ಮಾತನಾಡಿ, ಕೇಳಿಸ್ತಾ ಇಲ್ಲ ನಮಗೆ. ಈಗ ಕೇಳಿಸ್ತಾ ಇದೆ. ಹೇಳಿ, ಏನು ನಿಮ್ಮ ಪ್ರಶ್ನೆ ಏನಿದೆ? ನಮ್ಮ ಮಗನಿಂದ ನನಗೆ ಸಮಸ್ಯೆ ಆಗಿದೆ. ಅದು ಸಮಸ್ಯೆ ಬಗೆಹರಿತದ ಹೇಗೆ ಅದನ್ನ ನೋಡ್ಬೇಕು. ನನ್ಗೆ ಅನ್ನ ಕೊಡ್ತಾ ಇಲ್ಲ, ಅದನ್ನ ನಾನು ಬೇರೆ ಹಾಕಿದ್ದಾರೆ. ಹಂಗಾಗಿ ಭಾರಿ ಸಮಸ್ಯೆ ಸಿಗಕ್ಕೆ ಬಿಟ್ಟಿಲ್ಲ. ತಂದೆ ತಾಯಿನ ಬೇರೆ ಮನೆ ದೇವರು ಯಾರು? ಮನೆ ದೇವರು ಯಾರು? ನನ್ನ ಧ್ವನಿ ಕೇಳಿಸ್ತಿದೆಯಾ ನಿಮಗೆ? ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ರಾಶಿ ಫಲಗಳನ್ನು ಮುಂದುವರಿಸಬಹುದಾ? ಮುಂದಿನ ರಾಶಿ ಸಿಂಹರಾಶಿ. ರಾಶ್ಯಾಧಿಪತಿ ಲಾಭದಲ್ಲಿರ್ತಕ್ಕಂಥದ್ದು. ವಿಶೇಷವಾಗಿ ಸರ್ಕಾರಕ್ಕೆ ಸಂಬಂಧಪಟ್ಟ ವಿಚಾರಾದಿಗಳಲ್ಲಿ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ವೃತ್ತಿಯಲ್ಲೂ ಕೂಡ ಗೌರವ ಸಿಗ್ತಕ್ಕಂಥದ್ದು, ಬಡ್ತಿ ಸಿಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಇವತ್ತಿನ ದಿವಸ ಸಿಂಹರಾಶಿಯವರು ವಿಶೇಷವಾಗಿ ಆರೋಗ್ಯದ ಕೂಡ ಸ್ವಲ್ಪ ಗಮನವಹಿಸಿ. ಎಲ್ಲ ಕೆಲಸ ಕಾರ್ಯಾದಿಗಳು ಕೂಡ ಇನ್ನಷ್ಟು ಮಂಗಳವನ್ನು ಕಾಣುವ ಸಲುವಾಗಿ ಸಾಂಬಶಿವನ ದರ್ಶನ, ಸಾಂಬಶಿವನ ಪ್ರಾರ್ಥನೆ ಸಿಂಹರಾಶಿಯವರಿಗೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ವ್ಯಾಪಾರದಲ್ಲಿ ಇವತ್ತಿನ ದಿವಸ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ವೃತ್ತಿರಂಗದಲ್ಲಿ ಹೊಸ ಅವಕಾಶಗಳು ಸಿಗ್ತಕ್ಕಂಥದ್ದು. ಕುಟುಂಬದವರೊಟ್ಟಿಗೆ ಎಲ್ಲಾದರೂ ಕೂಡ ಪ್ರಯಾಣ ಮಾಡ್ತಕ್ಕಂಥ ಸುಯೋಗ, ಗುರುಗಳ ದರ್ಶನ ಮಾಡ್ತಕ್ಕಂಥ ಸುಯೋಗ. ಇವತ್ತಿನ ದಿವಸ ಮಹಾವಿಷ್ಣುವಿನ ದರ್ಶನ, ಮಹಾವಿಷ್ಣುವಿನ ಪ್ರಾರ್ಥನೆ ಕನ್ಯಾ ರಾಶಿಯವರಿಗೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾ ರಾಶಿ. ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಎಚ್ಚರ ವಹಿಸಿ ಮುಂಜಾಗ್ರತಾ ಕ್ರಮವಾಗಿ ಏನೆಲ್ಲ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ವಿಚಾರಾದಿಗಳಲ್ಲಿ ಮುಂಜಾಗ್ರತೆ ತೆಗೆದುಕೊಳ್ತಕ್ಕಂಥದ್ದು ಶುಭಪ್ರದ. ತಾಯಿಯ ಆರೋಗ್ಯದಲ್ಲಿ ಏನಾದರೂ ಕೂಡ ಸಮಸ್ಯೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಇವತ್ತಿನ ದಿವಸ ಮಾನಸಿಕ ಒತ್ತಡ ಇರಬಹುದಾಗಿರ್ತಕ್ಕಂಥದ್ದು. ವೃತ್ತಿರಂಗದಲ್ಲಿ ವಿಶೇಷವಾಗಿ ಎಲ್ಲ ಕೆಲಸ ಕಾರ್ಯಾದಿಗಳಲ್ಲೂ ಕೂಡ ಮಂಗಳ ಕಾಣಬೇಕು, ಶುಭವಾಗಬೇಕಾದ್ರೆ ಇವತ್ತಿನ ದಿವಸ ವಿಶೇಷವಾಗಿ ಸಾಂಬಶಿವನ ದರ್ಶನದ, ಸಾಂಬಶಿವನ ಪ್ರಾರ್ಥನೆ ವಿಶೇಷವಾಗಿ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ತಾಯಿಯಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲೂ ಕೂಡ ಮಂಗಳಕರವಾಗ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ವೃತ್ತಿರಂಗದಲ್ಲಿ ಹೊಸ ಅವಕಾಶಗಳು ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಬೆನ್ನಿಗೆ ಸಂಬಂಧಪಟ್ಟ ಹಾಗೆ ನೋವು ನಿಮ್ಮನ್ನು ಬಾಧಿಸಬಹುದಾಗಿರ್ತಕ್ಕಂಥದ್ದು, ಉಲ್ಬಣಗೊಂಡತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಗಮನವಹಿಸಿ. ವೃಶ್ಚಿಕ ರಾಶಿಯವರು ಇನ್ನಷ್ಟು ಮಂಗಳಕರವಾಗಿ ಮಂಗಳವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ, ಸಾಂಬಶಿವನ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಮತ್ತೊಬ್ಬ ಕಾಲರ್ ಇದ್ದಾರೆ. ಹೆಲೋ, ನಮಸ್ಕಾರ. ಹೆಲೋ, ಹಲೋ ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ಹಾಸನ ಜಿಲ್ಲೆಯಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಯ್ತು. ಸರಿ, 1ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 9. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ. ಪರವಾಗಿಲ್ಲ ಗುರುಗಳೇ, ಚೆನ್ನಾಗಿದ್ದೀನಿ. ತಾಯಿ ಒಳ್ಳೆ ಏನು ನಿಮ್ಮ ಪ್ರಶ್ನೆ ಏನಿದೆ ಹೇಳಿ. ನಮ್ಮ ಪ್ರಶ್ನೆ, ನಮ್ಮ ಮಗನಿಂದ ನನಗೆ ತೊಂದರೆ ಆಗಿದೆ. ಓಕೆ, ಮನೆ ದೇವರು ಯಾರು? ಮನೆಯಲ್ಲಿ ನಮ್ಮ ಮಿಸಸ್ ಇದ್ದಾರೆ. ನಮ್ಮ ಮಗ ಸ್ವಲ್ಪ ಬಿಟ್ಟು ನಮ್ಮನ್ನು ಬಿಟ್ಟು ಬೇರೆ ಹೋಗಿದ್ದಾರೆ. ನಮ್ಗೇನು 1 ರೂಪಾಯಿನೂ ಕೊಡ್ತಾ ಇಲ್ಲ. ಎಲ್ಲ ಅವನೇ ಆದಾಯ ಎಲ್ಲ ಅವನೇ ತಗೊಂಡಿದ್ದಾನೆ. ಅದು ಕೋರ್ಟಲ್ಲಿ ಕೇಸ್ ಆಗಿದೆ. ತಂದೆ ಮಕ್ಕಳ ಜಗಳ. ತಂದೆ ಮಕ್ಕಳ ಜಗಳ. ತಂದೆಯನ್ನ ಬಿಟ್ಟು ಮಗ ಹೊಡೆದು ಗಲಾಟೆ ಮಾಡಿ ಹೋಗಿದ್ದಾನೆ. ಒಂದು ಕೆಲಸ ಮಾಡಿ, ನಿಮ್ಮ ಪೂರ್ವಜರು ಯಾರಾದರೂ ನಿಮ್ಮ ಮನೆಯಲ್ಲಿ
ತುಂಬ ಕಾಲ ತಂದೆ ಅಥವಾ ಅಣ್ಣ ತಮ್ಮಂದಿರು ಯಾರಾದರೂ ದೀರ್ಘವಾಗಿ ಕಾಯಿಲೆಗೆ ಒಳಪಟ್ಟು ತೀರೋಗಿರೋದಿದೆಯಾ? ಇಲ್ಲ, ಕಾಯಿಲೆ ಬಂದು ಇರೋದಿಲ್ಲ. ನಮ್ಮ ಪೂರ್ವಜರು ನಮ್ಮ ತಂದೆನ ನಮ್ಮ ತಾಯಿನೇ ಕೊಲೆ ಮಾಡಿದ್ದಾರೆ. ಓಹೋ, ಅದೇ ಇದು ಯಾಕೆಂದರೆ ಪಿತೃಶಾಪ ಅಂತಕ್ಕಂಥದ್ದೇ ತೋರಿಸ್ತಾ ಇದೆ. ನೀವೆಲ್ಲಾದರೂ ಮೋಕ್ಷ ಕ್ಷೇತ್ರಗಳಿಗೆ ಒಮ್ಮೆ ಹೋಗಿ, ಮೋಕ್ಷ ಕ್ಷೇತ್ರಗಳಂದರೆ ನಾವಿವಾಗ ನಾಸಿಕ್ಕು, ತ್ರ್ಯಂಬಕೇಶ್ವರ, ಈ ಥರ ರಾಮೇಶ್ವರಮ್ಮು, ಗೋಕರ್ಣ, ನೀವೆಲ್ಲೋ ಇಲ್ಲಿ ಮಾಡ್ತಕ್ಕಂಥದ್ದಲ್ಲ. ಇದನ್ನು ಮುಖ್ಯವಾಗಿ ನಿಮ್ಮ ಪಿತೃಕರ್ಮಗಳನ್ನು ಮಾಡ್ಕೊಂಡು ಬನ್ನಿ. ಗುರುಗಳನ್ನು ಅನನ್ಯವಾಗಿ ನಿಮ್ದು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ ನೀವು? ಒಂದು ಕೆಲಸ ಮಾಡಿ, ನೇರವಾಗಿ ನೀವು ಎಲ್ಲಾದರೂ ಗೋಕರ್ಣಕ್ಕೆ ನಿಮ್ಗೆ ಹತ್ರ ಆಗುತ್ತೆ, ಗೋಕರ್ಣ ಹೋಗಿ ಒಂದು ಪಿತೃಕರ್ಮಾದಿಗಳನ್ನು ಪೂರೈಸ್ಕೊಂಡು ಬನ್ನಿ. ಮತ್ತೆ ಎಲ್ಲಾದರೂ ಅಶ್ವತ್ಥನಾರಾಯಣನ ಕಲ್ಯಾಣೋತ್ಸವ ಮಾಡಿಸ್ತೀನಿ ಅಂತೇಳಿ ಅಶ್ವತ್ಥ ಮರಗಳ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಕುಟುಂಬದಲ್ಲಿ ಈ ರೀತಿಯಾದಂಥ ಸಮಸ್ಯೆಗಳು ಬಂದಾಗ ಅನನ್ಯವಾಗಿ ಪ್ರೇತಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಪಿತೃದೋಷಾದಿಗಳಿರ್ತಕ್ಕಂಥದ್ದಾಗುತ್ತೆ. ಅದರಲ್ಲೂ ಕೂಡ ನಿಮ್ಮ ಕುಟುಂಬದಲ್ಲಿ ವಿಶೇಷವಾಗಿ ಪಿತೃದೋಷ ಇದೆ, ಪಿತೃದೋಷಾದಿಗಳನ್ನು ಮುಕ್ತಿ ಮಾಡ್ಕೊಳ್ಳಿ, ಖಂಡಿತ ಶುಭವಾಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹಾಗೆ ಜಗದೀಶ್ ಅಂತ ಹೇಳಿ ಒಬ್ರು ಕಾಲರ್ ಇದ್ದಾರೆ. ಜಗದೀಶ್ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಅದು ನಾವು ನಮ್ಮ ಸ್ವಂತ ಅಂಗಡಿ ಇದೆ, ಸ್ವಂತ ಬಿಸ್ನೆಸ್ ಮಾಡೋಣ ಅಥವಾ ಬಾಡಿ ಕೊಡೋಣ ಅಂತ ವಿಚಾರ ಮಾಡ್ಬೇಕಂತ. ದಯವಿಟ್ಟು ಟಿವಿಯಿಂದ ದೂರ ಬನ್ನಿ, ಇಲ್ಲಾಂದ್ರೆ ಟಿವಿ ಮ್ಯೂಟ್ ಮಾಡಿ, ಇಲ್ಲಾಂದ್ರೆ ಕರೆ ಕಟ್ ಮಾಡ್ಲಾಗತ್ತೆ. ಸರಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಿಮ್ಮ ಬಗ್ಗೆನಾ? ಸ್ವಂತ ಅಂಗಡಿ ಮಾಡಬೇಕಂತ ಮಾಡಿದ್ದೆ, ಅಥವಾ ಅದನ್ನೇ ಬಾಡಿ ಕೊಟ್ಟರೆ ಚಲೋನೋ ಅಂತ ವಿಚಾರ ಮಾಡೋ ಸಲುವಾಗಿ ಕೇಳಿ. ಓಕೆ, 1 ರಿಂದ 30 ಒಂದು ಸಂಖ್ಯೆನ ಆಯ್ಕೆ ಮಾಡಿ. 25. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಆರಾಮಿದ್ದೇವೆ, ನೀವು ಆರಾಮಿದ್ದೀರಾ? ಚೆನ್ನಾಗಿದ್ದೀನಿ, ತಾಯಿ ಒಳ್ಳೇದು ಮಾಡಲಿ. ನೀವು ಕೇಳ್ತಾ ಇರತಕ್ಕಂಥ ಪ್ರಶ್ನೆ ಅಂಗಡಿಯನ್ನು ನಾನೇ ನಡೆಸಲಾ ಅಥವಾ ಬಾಡಿಗೆ ಕೊಡಲಾ ಅಂತಕ್ಕಂಥ ಪ್ರಶ್ನೆ ನಿಮ್ದಲ್ವಾ? ಸರಿ. ಬಾಡಿಗೆ ಕೊಡಿ, ಸ್ವಂತ ಬೇಡ. ಸ್ವಂತ ನಿಮಗೆ ಅನುಕೂಲ ಆಗಲ್ಲ. ಸೊ ಹಾಗಾಗಿ ಬಾಡಿಗೆ ಕೊಡಿ. ನೀವು ಈಗೇನು ಕೆಲಸ ಮಾಡ್ತಿದ್ದೀರಾ? ನಾನು ವ್ಯಾಪಾರ ಮಾಡ್ತಾ ಇದ್ದೇನೆ. ಏನು ವ್ಯಾಪಾರ? ಖಜೂರಿ ವ್ಯಾಪಾರ. ಏನು ತೊಂದರೆ ಇಲ್ಲ, ನೀವು ಅದೇ ಕೆಲಸ ನೀವು ಅದನ್ನೇ ಮುಂದುವರಿಸ್ಕೊಡಿ. ಬಟ್ ಇವಾಗ ಇರ್ತಕ್ಕಂಥ ಆ ಕ್ಷೇತ್ರಕ್ಕೆ ನೀವು ಹೋದಾಗ ನಿಮ್ಗೆ ಅಷ್ಟು ಅನುಕೂಲ ಇಲ್ಲ ಅಂತಕ್ಕಂಥದ್ದೇ ತೋರಿಸ್ತಾ ಇದೆ. ಹಾಗಾಗಿ ಬಾಡಿಗೆಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ರಾಶಿ ಫಲಗಳನ್ನು ಮುಂದುವರಿಸಬಹುದಾ? ಧನುರಾಶಿಯ ಫಲವನ್ನು ನೋಡಿದಾಗ ಇವತ್ತಿನ ದಿವಸ ರಾಶಿಯಲ್ಲಿ ವಿಶೇಷವಾಗಿ ಚಂದ್ರನ ಸ್ಥಿತಿ, ಗುರುವಿನ ಮನೆಯಲ್ಲಿ ಚಂದ್ರನ ಬಂದಾಗ ವಿಶೇಷವಾಗಿ ಭಾಗ್ಯಾಭ್ಯುದಯ ಆಗ್ತಕ್ಕಂಥದ್ದಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಮಂಗಳಮಯ ಆಗ್ತಕ್ಕಂಥದ್ದು. ನೂತನ ವ್ಯಾಪಾರವನ್ನು ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥವ್ರು ಕೂಡ ಪ್ರಾರಂಭಿಸುವಂತಹ ಒಂದು ಮನಸ್ಥಿತಿ ನಿಮಗೆ ಸಿಗ್ತಕ್ಕಂಥದ್ದಾಗಿರುತ್ತೆ. ಮಾನಸಿಕ ಒತ್ತಡ ದೂರ ಆಗ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ಅನಪೇಕ್ಷಿತವಾಗಿರ್ತಕ್ಕಂಥ ಪ್ರಯಾಣ ನಿಮ್ಮನ್ನು ಇವತ್ತಿನ ದಿವಸ ನಿಮಗೆ ಸಿಗಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಸಂಪಾದನೆಯಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು, ತಾಯಿಯಿಂದ ಸಹಕಾರ ಸಿಗ್ತಕ್ಕಂಥದ್ದು, ಪತ್ನಿಯ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಧನುರಾಶಿಯವರು ಇವತ್ತಿನ ದಿವಸ ಗುರುಗಳ ಪ್ರಾರ್ಥನೆ, ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ ಮಾಡಿ ಮಂಗಳಮಯವಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಸಾಲ ಸಂಬಂಧಿತವಾದ ವಿಚಾರಾದಿಗಳಲ್ಲಿ ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದು. ಸಾಲ ಏನೋ ಮನೆಗೆ, ಗೃಹ ನಿರ್ಮಾಣಕ್ಕೆ ಸಂಬಂಧಪಟ್ಟ ಹಾಗೆ ಬ್ಯಾಂಕಿಗೆ ಸಂಬಂಧಪಟ್ಟ ವಿಚಾರಾದಿಗಳಲ್ಲೂ ಕೂಡ ಸ್ವಲ್ಪ ವಿಳಂಬ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಆಧ್ಯಾತ್ಮಿಕ ಕಡೆಗೆ ನಿಮ್ಮ ಮನಸ್ಸು ಒಲವಾಗ್ತಕ್ಕಂಥದ್ದು. ಇವತ್ತಿನ ದಿವಸ ನಿಮ್ಮ ಮನಸ್ಸಿನ ಕಾಮನೆಗಳು ಸಿದ್ಧಿಸುವ ಹಾಗೆ ಇನ್ನಷ್ಟು ಮಂಗಳಕರವಾಗಿರ್ತಕ್ಕಂಥ ಫಲವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಇವತ್ತಿನ ದಿವಸ ನಂಜುಂಡೇಶ್ವರನ ದರ್ಶನ, ಪಾರ್ವತಿ ಪರಮೇಶ್ವರರ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಸ್ತ್ರೀಯರ ಮುಖಾಂತರ ಏನಾದರೂ ಕೂಡ ಅಡಚಣೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಮಾತಿನಲ್ಲಿ ವಾಗ್ವಾದಗಳಾಗ್ತಕ್ಕಂಥದ್ದು. ಸ್ವಲ್ಪ ಕುಟುಂಬದಲ್ಲೂ ಕೂಡ ಸ್ತ್ರೀಯರೊಟ್ಟಿಗೆ ಏನಾದರೂ ಕೂಡ ವಾಗ್ವಾದಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಇವತ್ತಿನ ದಿವಸ ಅದರೊಟ್ಟಿಗೆ ಲಕ್ಷ್ಯ ವಹಿಸಿ. ಸಂಗೀತಗಾರರಿಗೆ ಲಾಭ ಆಗ್ತಕ್ಕಂಥದ್ದು. ಉದ್ಯೋಗದಲ್ಲೂ ಕೂಡ ಮಂಗಳದಾಯಕವಾಗಿರ್ತಕ್ಕಂಥ ಫಲ. ಇವತ್ತಿನ ದಿವಸ ಕುಂಭರಾಶಿಯವರು ಇನ್ನಷ್ಟು ಮಂಗಳವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಚಾಮುಂಡೇಶ್ವರಿಯ ರಾಜರಾಜೇಶ್ವರಿಯ ದರ್ಶನ, ಸಾಂಬಶಿವನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ಪುಸ್ತಕ ವ್ಯಾಪಾರಸ್ಥರಿಗೆ ಲಾಭ ಆಗ್ತಕ್ಕಂಥದ್ದು. ವೃತ್ತಿಯಲ್ಲೂ ಕೂಡ ಸ್ವಲ್ಪ ಒತ್ತಡ ಇದ್ದರೂ ಕೂಡ ಇವತ್ತಿನ ದಿವಸ ಮೇಲಧಿಕಾರಿಗಳಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಕಮ್ಮಾರರಿಗೆ ಲಾಭ ಆಗ್ತಕ್ಕಂಥದ್ದು. ವಸ್ತ್ರ ವ್ಯಾಪಾರಸ್ಥರಿಗೆ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಮೀನರಾಶಿಯವರು ಇನ್ನಷ್ಟು ಮಂಗಳಕರವಾಗಿರ್ತಕ್ಕಂಥ ಫಲವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಗಣಪತಿಯ ದರ್ಶನ, ಇವತ್ತಿನ ದಿವಸ ಸಾಂಬಶಿವನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಶ್ವೇತಾ ಅಂತ ಹೇಳಿ ಒಬ್ರು ಕಾಲರ್ ಇದ್ದಾರೆ. ಶ್ವೇತಾ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಸರಿ, 1 ರಿಂದ 30 ಒಂದು ಸಂಖ್ಯೆನ ಆಯ್ಕೆ ಮಾಡಿ. 3. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ. ನಮಸ್ಕಾರ ಗುರುಗಳೇ, ಹೇಗಿದ್ದೀರಾ?
ಚೆನ್ನಾಗಿದ್ದೀವಿ, ನೀವ್ ಹೇಗಿದ್ದೀರಾ ಗುರುಗಳೇ? ಚೆನ್ನಾಗಿದ್ದೀನಿ. ತಾಯಿ ಒಳ್ಳೇದು ಮಾಡಲಿಮ್ಮ. ಏನು ನಿಮ್ಮ ಪ್ರಶ್ನೆ? ಅದೇ ನನ್ನ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಗಳೇ. ಏನು ಮಗನಿಗೆ ಏನು ಹೆಸರಿಟ್ಟಿದ್ದೀರಾ? ತಾಯಿ ಮಗನ ಹೆಸರು ಏನಿದೆ? ಧ್ರುವ ಧ್ರುವ ಧ್ರುವನ್. ಎಷ್ಟು ವಯಸ್ಸೀಗ? 14 ವರ್ಷ. ಏನು ಅವನದೇ ಹೆಚ್ಚಿನ ಮಾತ್ರ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಆ ಗುರುಗಳೇ? ಹೆಚ್ಚಿನ ಮಾತ್ರ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂದರೆ? ಹೌದು ಗುರುಗಳೇ. ಏನು ಓದ್ತಾ ಇದ್ದಾನೆ? ಅವನು ಇವಾಗ 8ನೇ ಕ್ಲಾಸ್ ಓದ್ತಾ ಇದ್ದಾನೆ. ಸ್ವಲ್ಪ ಬಾಲಾರಿಷ್ಟ ದೋಷ ಇದೆ ಅವನಿಗೆ. ಎಲ್ಲಾದರೂ ಗುರುಗಳ ಸನ್ನಿಧಾನಕ್ಕೆ ಕರ್ಕೊಂಡು ಹೋಗಿ ಬನ್ನಿ. ಸೋಮವಾರ ಸ್ವಲ್ಪ ತಲೆಗೆ ಎಣ್ಣೆ ಹಚ್ಚಿ ನೀವೇ ಸ್ನಾನ ಮಾಡಿಸಿ ಅವನಿಗೆ. ಅದ ಮಾತೇ ಕೇಳಲ್ಲ ಗುರುಗಳೇ, ತುಂಬಾನೇ ತಾಯಿಯೊಟ್ಟಿಗೆ ಅವಿನಾಭಾವ ಸಂಬಂಧ ಬೆರಿಬೇಕಾದ್ರೆ ಬಹಳ ಮುಖ್ಯವಾಗಿ ನೀವು ತಾಯಿ ಆದಂಥವರು ಸೋಮವಾರದ ದಿವಸ ಆ ಮಗನ ತಲೆಗೆ 3 ಥರದ ಎಣ್ಣೆ, ಕೊಬ್ಬರಿ ಎಣ್ಣೆ, ಹರಳೆ ಎಣ್ಣೆ ಮತ್ತು ವಿಶೇಷವಾಗಿ ಹಿಪ್ಪೆ ಎಣ್ಣೆ ಅಂತಕ್ಕಂಥದ್ದು ಬರುತ್ತೆ. ಈ 3 ಎಣ್ಣೆಗಳನ್ನು ಮಿಶ್ರಣ ಮಾಡಿ ತಲೆ ಹಂಟಿ ಸ್ನಾನ ಮಾಡಿ ಸೋಮವಾರ ಅಟ್ಲೀಸ್ಟ್ ತಿಂಗಳಿಗೊಮ್ಮೆ ಆದರೂ ಕೂಡ ಅವನ ತಲೆಗೆ ಸ್ನಾನ ಮಾಡ್ತಕ್ಕಂಥ ಕೆಲಸ ಮಾಡಿ, ವಿಶೇಷವಾಗಿ ಅಮ್ಮನವರ ಸನ್ನಿಧಾನದಲ್ಲಿ, ಗುರುಗಳ ಸನ್ನಿಧಾನದಲ್ಲಿ ಎಲ್ಲಾದರೂ ಕೂಡ ಒಂದು ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿಸಿ ಅನುಕೂಲ ಆಗ್ತಕ್ಕಂಥದ್ದಾಗಿರುತ್ತೆ. ನಿಮಗೆ ಇನ್ನೂ ಅನುಕೂಲ ಇದ್ದರೆ ಶೃಂಗೇರಿ ಗುರುಗಳ ಸನ್ನಿಧಾನಕ್ಕೆ ಹೋಗಿ ಗುರುಗಳನ್ನು ದರ್ಶನ ಮಾಡಿಕೊಂಡು ಗುರುಗಳ ಆಶೀರ್ವಾದ ಮಂತ್ರಾಕ್ಷತೆ ತೊಗೊಂಡು ಬನ್ನಿ, ಮಂಗಳ ಆಗ್ತಕ್ಕಂಥದ್ದಾಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಗುರುಗಳೇ. ಹಾಗೆ ಇವತ್ತಿನ ವಿಷಯದ ಬಗ್ಗೆ ಮಾತಾಡೋದಾದರೆ ಮಾತಾ ಎನ್ನುವಂಥ ಪದದ ಅರ್ಥವೇನು ಗುರುಗಳೇ? ಬಹಳ ಮುಖ್ಯವಾಗಿ ಮಾತಾ ಅಂದರೆ ಲಲಿತಾ ಸಹಸ್ರನಾಮದಲ್ಲಿ ಒಂದು ವಾಕ್ಯ ಇದೆ, ಶ್ರೀಮಾತಾ ಶ್ರೀ ಮಹಾರಾಜ್ಞೆ ಶ್ರೀಮತ್ ಸಿಂಹಾಸನೇಶ್ವರಿ ಅಂತ. ಅಂದರೆ ಜಗದಂಬೆ ಮಾತಾ ಅಂದರೆ ಬಹಳ ಮುಖ್ಯವಾಗಿ ಒಂದು ಅರ್ಥ ಏನಪ್ಪ ಅಂದರೆ ಎಲ್ಲರನ್ನು ಕೂಡ ಸಂರಕ್ಷಿಸುವವಳು, ಅದಕ್ಕೆ ನಾವು ಮಾತಾ ಅಂತ ಕರಿತೀವಿ. ಈಗ ತಾಯಿಯಾದವಳು ಮನೆಯಲ್ಲಿರ್ತಕ್ಕಂಥ ಒಟ್ಟು ಕುಟುಂಬವನ್ನು ಹೇಗೆ ಪೋಷಣೆ ಮಾಡಿ ಸಂರಕ್ಷಣೆ ಮಾಡ್ತಾಳೋ ಹಾಗೆ ಜಗದಂಬೆ ಆಗಿರ್ತಕ್ಕಂಥ ಆ ಒಂದು ಪಾರ್ವತಿ ಲಲಿತಾಂಬಿಕೆ ಅಂತಕ್ಕಂಥದ್ದು ಸರ್ವದೇವಾತ್ಮಕೆ ಆಗಿರ್ತಕ್ಕಂಥ ಚೇತನಾ ಸ್ವರೂಪಳಾಗಿರ್ತಕ್ಕಂಥವಳು ಆ ಜಗದಂಬೆ ಸಾಕ್ಷಾತ್ ಪರಾಶಕ್ತಿ ಆದಂಥ ಜಗದಂಬೆ ಬಹಳ ಮುಖ್ಯವಾಗಿ ಮಾತಾ ಅಂತ ಕರೀತೀವಿ ನಾವು. ಅಂದರೆ ಶ್ರೀಮಾತಾ ಶ್ರೀ ಮಹಾರಾಜ್ಞೆ ಶ್ರೀಮತ್ ಸಿಂಹಾಸನೇಶ್ವರಿ ಅಂತಕ್ಕಂಥದ್ದು. ಈ ಒಂದು ಸೃಷ್ಟಿಯನ್ನು ಮಾಡಿದಂಥವಳು, ಸೃಷ್ಟಿಯನ್ನು ಮಾಡಿ ಪೋಷಣೆ ಮಾಡ್ತಾ ಇರ್ತಕ್ಕಂಥವಳು, ಪೋಷಣೆ ಮಾಡಿ ಅದರೊಟ್ಟಿಗೆ ಆ ಸೃಷ್ಟಿಯನ್ನು ವಿನಾಶ ಮಾಡ್ತಕ್ಕಂಥವಳು ಕೂಡ ಅವಳೇ ಆಗಿರ್ತಕ್ಕಂಥವಳು ಆಗಿರ್ತಾಳೆ. ಇಲ್ಲಿ ಏನಪ್ಪ ಅಂದರೆ ಸರ್ವರೂ ಮಾನ್ಯ ಮಾಡ್ತಕ್ಕಂಥದ್ದು ಮಾತಾ ಅಂತಕ್ಕಂಥ ಪದ. ಅಂದರೆ ಬಹಳ ಮುಖ್ಯವಾಗಿ ಎಲ್ಲರಿಂದಲೂ ಕೂಡ ಗೌರವಿಸ್ತಕ್ಕಂಥವಳು ಆಗ್ತಾಳೆ. ಒಂದು ಗೃಹಿಣಿ ಹೇಗೆ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರಿಂದ ಆಕೆ ಗೌರವಕ್ಕೆ ಪಾತ್ರಳಾಗ್ತಕ್ಕಂಥವಳು ಆಗ್ತಾಳೋ ಆಕೆಯನ್ನು ನಾವು ಮಾತಾ ಅಂತ ಕರಿತೀವಿ. ಇನ್ನೊಂದೇನೆಂದರೆ ಮಿಮೀತೆ ಇತಿ ಮಾತಃ ಅಂದರೆ ಎಲ್ಲವನ್ನು ಕೂಡ ಅಳತೆ ಮಾಡಿ, ಈಗ ಫಾರ್ ಎಕ್ಸಾಂಪಲ್ ಒಂದು ಮನೆಯಲ್ಲಿರ್ತಕ್ಕಂಥ ಎಲ್ಲ ಒಂದು ಪರಂಪರೆಯಲ್ಲಿ ಬಂದಿರತಕ್ಕಂಥದ್ದೇನೆಂದರೆ ಒಂದು ತಾಯಿ ಆದವಳು ಎಲ್ಲವನ್ನು ಅಳತೆ ಮಾಡ್ತಕ್ಕಂಥವಳು ಆಗ್ತಾಳೆ. ಒಬ್ಬ 4 ಜನ ಮಕ್ಕಳಿದ್ರೆ ಅವನ ಯೋಗ್ಯತೆ ಇಷ್ಟಿದೆ, ಅವನ ಯೋಗ್ಯತೆ ಇಷ್ಟೇ, ಅಂದರೆ ಯೋಗ್ಯತೆ ಅಂದರೆ ಅವ್ರ ಯೋಗ್ಯತಾನುಸಾರವನ್ನು ಕೂಡ ಅಳತೆ ಮಾಡ್ತಕ್ಕಂಥದ್ದು. ಇವರು ಅವ್ರು ಊಟ ಮಾಡ್ತಾರೆ ಅಂತ ಒಂದು ಮನಸ್ಸಿನಲ್ಲಿ ಅವನಿಷ್ಟು ಊಟ ಮಾಡ್ತಾನೆ, ಇವನಿಷ್ಟು ಅಂದರೆ ಆ ಅಳತೆಯನ್ನು ಮಾಡ್ತಕ್ಕಂಥ ಮಾತೆಯನ್ನು ಮಾತಾ ಅಂತ ಕರಿತೀವಿ. ಇನ್ನೊಂದೇನಪ್ಪ ಅಂದರೆ ಮಾನ್ಯ ಐತಿ ಮಾತಃ ಅಂತ, ಎಲ್ಲರಿಂದಲೂ ಕೂಡ ಗೌರವಿಸ್ತಕ್ಕಂಥವಳು. ತ್ರಾಯತೆ ಐತಿ ಮಾತಃ, ಎಲ್ಲರನ್ನು ಕೂಡ ರಕ್ಷಣೆ ಮಾಡ್ತಕ್ಕಂಥವಳು. ಇಲ್ಲಿ ಮುಖ್ಯವಾಗಿ ನಾವು 3 ಮಾತೆಯರನ್ನು ನಾವು ಪ್ರಾರ್ಥನೆ ಮಾಡ್ತೀವಿ. ಅಂದರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ. ಅಂದರೆ ಲೋಕಸುಂದರಿ, ಲೋಕೈಕ ಸುಂದರಿ, ತ್ರಿಪುರ ಸುಂದರಿ ಅಂತಕ್ಕಂಥ. ಈ ಬಹಳ ಮುಖ್ಯವಾಗಿ ಯಾಕೆಂದರೆ ಅನಂತಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಮಹಾವಿಷ್ಣುವನ ಮಡದಿ ಆಗಿರ್ತಕ್ಕಂಥ ಮಹಾಲಕ್ಷ್ಮಿ ಲೋಕೈಕ ಸುಂದರಿ ಅಂತೆ. ಅಂದರೆ ಲೋಕೈಕ ಸುಂದರಿ, ಲೋಕಕ್ಕೆಲ್ಲ ಹಿಂದೆ ಇರ್ತಕ್ಕಂಥ ಒಬ್ಬಳು ಸುಂದರಿ ಅಂದರೆ ಅವಳು ಮಹಾಲಕ್ಷ್ಮಿ ಅಂತೆ. ಹಾಗೆ ತ್ರೈಲೋಕ್ಯ ಸುಂದರಿ ಅಂದರೆ 3 ಲೋಕಗಳ ಅತಳ ವಿತಲ ಸುತಳ, ಈ 3 ಲೋಕಗಳ ಸುಂದರಿ ಯಾರಪ್ಪ ಅಂದರೆ ಮಾತಾ ಲಲಿತಾಂಬಿಕೆ ಅಂತ, ರಾಜರಾಜೇಶ್ವರಿ ಅಂತೆ, ಬಾಲಾ ತ್ರಿಪುರ ಸುಂದರಿ ಅಂತೆ. ಹಾಗೆ ತ್ರಿಪುರ ಸುಂದರಿ ಆಯಿತು, ಲೋಕೈಕ ಸುಂದರಿ ಆಯಿತು. ಈಗ ಲೋಕೈಕ ಸುಂದರಿ, ಲೋಕಸುಂದರಿ ಯಾರಪ್ಪ ಅಂದರೆ ನಮ್ಮ ಮಾತೆಯರು. ಈಗ ಹೆಣ್ಣು ಮಕ್ಕಳಿಗೆ ಬಹಳ ಮುಖ್ಯವಾಗಿ ಲೋಕಸುಂದರಿ ಎಷ್ಟು ಚೆನ್ನಾಗಿದ್ದಾಳಪ್ಪ ಅಂದರೆ, ಈಗ ನಾವು ಏನಪ್ಪ ಅಂದರೆ ಮಿಸ್ ವರ್ಲ್ಡ್ ಅಂತ ಏನೋ ಕರಿತೀವೋ, ಮಿಸ್ ಯೂನಿವರ್ಸಿಟಿ, ಮಿಸ್ ವರ್ಲ್ಡ್ ಅಂತ. ಬಹಳ ಮುಖ್ಯವಾಗಿ ಎಲ್ಲ ರೀತಿಯಲ್ಲೂ ಕೂಡ ಭಗವಂತನ ಸಂಕಲ್ಪದ ಹಾಗೆ ಜನಿಸಿದಂಥವಳಿಗೆ ಬಹಳ ಮುಖ್ಯವಾಗಿ ಮಾನ್ಯ ಮಾಡಿರ್ತಕ್ಕಂಥದ್ದು ಈ ಒಂದು ಲೋಕಸುಂದರಿ ಅಂತಕ್ಕಂಥದ್ದು. ಇಲ್ಲಿ ಏನಪ್ಪ ಅಂದರೆ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಯಾಕೆ ಈ ಮಾತೆಗೆ ಇಷ್ಟು ಶಕ್ತಿ ಬಂತು ಅಂದರೆ 14 ಲೋಕಗಳ ಸುಂದರಿ ಬಾಲಾ ತ್ರಿಪುರ ಸುಂದರಿ ಅಂದರೆ ಒಂದು ಲಲಿತಾಂಬಿಕೆ ಅಂತೆ. ಅತಳ ವಿತಳ ಸುತಳ ತಳಾತಳ ರಸಾತಳ ಮಹಾತಳ ಪಾತಾಳ ಭೂಲೋಕ ಭೂರ್ಲೋಕ ಸುಲೋಕ ಜನಲೋಕ ತಪೋಲೋಕ ಸತ್ಯಲೋಕ ಅಂತಕ್ಕಂಥ 14 ಲೋಕಗಳಿಗೂ ಕೂಡ ಅತ್ಯಂತ ಸುಂದರಪ್ರದವಾಗಿರ್ತಕ್ಕಂಥವಳು ಯಾರಾದ್ರೆ ಅಂದರೆ
ಅದು ಲಲಿತಾಂಬಿಕೆ ಅಂತೆ. ಹಾಗಾಗಿ ಆ ಲಲಿತೆ ಅಂತಕ್ಕಂಥವಳು ಬಹಳ ಮುಖ್ಯವಾಗಿ ರಾಜಶ್ಯಾಮಲ, ರಾಜರಾಜೇಶ್ವರಿ ಅಮ್ಮನವರ ಹಲವಾರು ರೂಪಗಳಿದ್ದರೂ ಕೂಡ ಆ ಶಕ್ತಿಯ ಭಾವ ಇರ್ತಕ್ಕಂಥದ್ದು ತ್ರಯಾಕ್ಷರಯುಕ್ತವಾಗಿ ಬಂದಿರತಕ್ಕಂಥ ತ್ರಿಗುಣಾತ್ಮಕ ಶಕ್ತಿ ಅಂತಕ್ಕಂಥದ್ದು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತಕ್ಕಂಥದ್ದು. ಇಲ್ಲಿ ಏನಪ್ಪ ಅಂದರೆ ಯಾಕೆ ಅಮ್ಮನಿಗೆ ಅಷ್ಟು ಸ್ಥಾನವಂತು ಅಂದರೆ, ನಮಗೆ ತಾರಕಾಸುರ ಅಂತಕ್ಕಂಥ ಎಲ್ಲ ರಾಕ್ಷಸನ ಗೊತ್ತಿರತಕ್ಕಂಥದ್ದು. ಅಂದರೆ ಅವನಿಗೆ 3 ಲೋಕಗಳನ್ನು ಕೂಡ ಆಳ್ವಿಕೆಯನ್ನು ಮಾಡ್ತಾ ಇರ್ತಕ್ಕಂಥ ಅವನು 3 ಜನ ಮಕ್ಕಳಿರ್ತಾರೆ. ತಾರಕಾಕ್ಷ, ಕಮಲಾಕ್ಷ ಮತ್ತು ವಿದ್ಯುನ್ಮಾಲಿ ಅಂತಕ್ಕಂಥ 3 ಜನ ಮಕ್ಕಳಿರ್ತಾರೆ. ಅವನು ತಾರಕಾಸುರನ ಎಲ್ಲರನ್ನು ಕೂಡ ಬಂಧನ ಮಾಡಿಬಿಟ್ಟು 3 ಲೋಕಗಳನ್ನು 3 ಮಕ್ಕಳಿಗೆ ಕೊಟ್ಟು ರಾಜಭಾರವನ್ನು, ಅಂದರೆ ಎಲ್ರಿಗೂ ಕೂಡ ದಾನವರಿಗೆಲ್ಲ ಕಿರುಕುಳ ಮಾಡ್ತಾ ಇರ್ತಕ್ಕಂಥವ್ನು ಆಗ್ತಾನೆ. ಪರಮೇಶ್ವರ ಒಂದೇ ಬಾಣದಿಂದ 3 ಲೋಕಗಳನ್ನು ಸುಟ್ಟು ಭಸ್ಮವನ್ನು ಮಾಡ್ತಾನೆ. ಆ ಭಸ್ಮವನ್ನು ಮಾಡಿದಂಥವನಿಗೆ ಅದಕ್ಕೋಸ್ಕರ ನಾವು ಏನಂದರೆ ಪರಮೇಶ್ವರನ್ನು ಕೊಟ್ಟಂಥ ಒಂದು ಪಟ್ಟ ಅಮ್ಮನವರಿಗೆ ಅಧಿಷ್ಠಾತ್ರೆ ಅಂತ. ಆ ಅಧಿಷ್ಠಾತ್ರೆ ಅಂದರೆ ಈ 3 ಲೋಕಗಳಿಗೂ ಇರ್ತಕ್ಕಂಥ ಸುಂದರಿ, ಅಧಿಷ್ಠಾತ್ರೆಯನ್ನು ಸುಂದರಿ ಅಂತ ಕರಿತೀವಿ. ಹಾಗಾಗಿ ಅಮ್ಮನವರಿಗೆ ಮಾತಾ ಅಂತಕ್ಕಂಥದ್ದು ಬಂದಿದೆ. ಬಹಳ ಮುಖ್ಯವಾಗಿ ಮಾತೆಯರು ಅಂತ ನಾವು ಕರಿತೀವಿ. ಯಾಕಂದರೆ ಒಂದಷ್ಟು ಜನವನ್ನು ಸೇರಿಸಿದಾಗ ಮಾತೆ ಅಂದರೆ ಅದಕ್ಕೆ ಮಿಗಿಲಾದ ಪದ ಇಲ್ಲ ಅಂತಕ್ಕಂಥದ್ದು, ಜಗತ್ತಿನಲ್ಲಿ ಅದಕ್ಕೆ ಆಲ್ಟರ್ನೇಟ್ ಪದ ಇಲ್ಲ ಅಂತಕ್ಕಂಥದ್ದು. ಅಮ್ಮ ಅಂತಕ್ಕಂಥ ನಮ್ಮ ಮಾತಾ, ಸಂಸ್ಕೃತದಲ್ಲಿ ಮಾತಾಗೆ ಮಹತ್ವವಾಗಿರ್ತಕ್ಕಂಥ ಪಾತ್ರ ಇದೆ. ಹಾಗಾಗಿ ಮಾತಾ ಅಂತಕ್ಕಂಥದ್ದು ಮನೆಯಲ್ಲಿರ್ತಕ್ಕಂಥ ಗೃಹಿಣಿ ಅಳತೆಯನ್ನು ಮಾಡ್ತಕ್ಕಂಥವಳು, ರಕ್ಷಣೆಯನ್ನು ಮಾಡ್ತಕ್ಕಂಥವಳು, ಪೋಷಣೆಯನ್ನು ಮಾಡ್ತಕ್ಕಂಥವಳಿಗೆ ಮಾತಾ ಅಂತ ಕರೀತಾರೆ. ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ವಿಷಯಗಳನ್ನು ಚರ್ಚೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ